ಒಬ್ಳು ತಾಯಿ ಅಲ್ವಾ, ಅವಳ ನೋವು, ಒಂದು ಹೆರಿಗೆ ನೋವು ಎಷ್ಟಿರ್ತದೆ ಅಂತ ಹೇಳುವಂಥದ್ದು ಗೊತ್ತಿದೆ. ನಮ್ಮ ಎಷ್ಟು ನೋವಲ್ಲಿ ಒಂದು ಹೆರಿಗೆಯನ್ನು ಮಾಡ್ತಾಳೆ ಅಂತ. ಜೊತೆಗೆ ಆ ಹೆರಿಗೆ ನೋವು ಅಂದ್ರೆ ಆ ಮಗುವನ್ನ ತೆಗೆದಿದ್ದಾರೆ, ಮಗು ಇವತ್ತು ಬದುಕಿಲ್ಲ. ಜೊತೆಗೆ ಮೆದುಳಿನಲ್ಲಿ ಆಗಿರುವಂತಹ ತೀವ್ರವಾದ ರಕ್ತಸ್ರಾವದಿಂದ ಆ ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ್ರೆ ತಲೆಯ ಶಸ್ತ್ರಚಿಕಿತ್ಸೆ ಆಗಿದೆ. ನಾನು ಮೊನ್ನೆ ಆಸ್ಪತ್ರೆ ಒಳಗೆ ಹೋಗಿ ನೋಡಿ ಬಂದೆ, ಕಣ್ಣು ಫುಲ್ಲು ಒಂಥರ ಬ್ಲಡ್ ಕ್ಲೋಟ್ ಆಗಿದೆ, ಕಣ್ಣು ಮುಚ್ಚಿ ಹೋಗಿದೆ. ನಮ್ಮನ್ನ ಒಂದಷ್ಟು ಕೈ ಹಿಡಿದು ಇವುಗಳು ಬೆಳೆಸಿದ್ದೀರಿ, ಅಂದ್ರೆ ಮಾಧ್ಯಮದ ಮೂಲಕ, ಅಂದ್ರೆ ಯೂಟ್ಯೂಬ್ನ ಮೂಲಕ ಆಗಿರ್ಬೋದು, ನಮ್ಮ ಎಲ್ಲ ಡಿಜಿಟಲ್ ಮೀಡಿಯಾದ ಮೂಲಕ ಬೆಳೆಸಿದ್ದೀರಿ. ಸೊ ಅದೇ ನಮಗೆ ಒಂದು ಸ್ಫೂರ್ತಿ. ಕಷ್ಟ ಸುಖ ಇದ್ದಾಗ ನಾವು ಇರ್ತೇವ ಅಂತ ಗೊತ್ತಿಲ್ಲ, ನೀವು ಹ್ಯಾಪಿ ಆಗಿದ್ದಾಗ ನಾನು ಇರ್ತೇನೆ ಅಂತ ಹೇಳುವಂತ ನಂಗೆ ಗೊತ್ತಿಲ್ಲ. ಆದ್ರೆ ನಿಮಗೆ ಕಷ್ಟ ಅಂತ ಹೇಳಿ ಬಂದಾಗ ನಾನು ಇರುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡಿನೇ ಮಾಡ್ತೇನೆ. ಬೇರೆ ಬೇರೆ ವಿಭಾಗದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನ ಮಾಡಿದ್ರಿ, ಅದು ಸಂತೋಷದ ವಿಚಾರ. ನಮ್ಮ ಜೊತೆನೆ ಅವರಿಗೆ ಸಹಾಯ ಮಾಡಿದ್ರೆ ನಾನು ಕೇಳೋದಲ್ಲ, ಒಟ್ಟಾರೆಯಾಗಿ ಆ ತಾಯಿಗೆ ಸಹಾಯವನ್ನ ಮಾಡಿ ಅಂತ. ಸೊ ನಮ್ಮ ಮೂಲಕ ಸುಮಾರು 44,000 ಆಗಿದೆ. ಸೊ ಇವಾಗ ಒಂದು ಶೂಟ್ ಮುಗಿಸ್ಕೊಂಡು ಬಂದ್ವಿ. ಶೂಟ್ ನಲ್ಲಿ ನಮಗೂ ಒಂದು ಸ್ವಲ್ಪ ಪ್ರಮೋಷನಲ್ ವಿಡಿಯೋಗಳು ಮಾಡಿದಾಗ ಅಮೌಂಟ್ ಸಿಗ್ತದೆ, ಅದನ್ನ ನಾನು ಸೇರಿಸಿ ಇನ್ನೊಂದು 6,000 ಸೇರಿಸಿ 50,000 ರೂಪಾಯಿ ನಾನು ಕೊಡ್ತೇನೆ ಅವರಿಗೆ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಅಂತ ಫಸ್ಟಿಗೆ ಕೇಳ್ತಾ ಇದ್ದೇನೆ. ಸೊ ನಾನು ಸಹ ಆರಾಮ, ಯಶ್ ಕೂಡ ಆರಾಮ, ನೀವೆಲ್ಲ ಕೂಡ ಆರಾಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನಾಗಿನ ಯಶ್ ಇವಾಗ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ರೀಸನ್ ಗೊತ್ತೇ ಇದೆ, ಸಂಧ್ಯಾರವರಿಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ಸಹೋದರಿ ಸಂಧ್ಯಾ ಅವರಿಗೆ ಸಹಾಯವನ್ನು ಮಾಡಿ ಅಂತ ಹೇಳೋ ಮೂಲಕ. ಹಾಗೆಯೇ ನಮ್ಮ ಮೂಲಕವೂ 20,000 ಫಸ್ಟಿಗೆ ಅವರಿಗೆ ಕೊಟ್ಟು, ನಂತರ ನಿಮ್ಮ ಕೈಲಾಗಿರುವಂತಹ ಒಂದಷ್ಟು ಸಹಕಾರವನ್ನು ಮಾಡಿ, ಹೊಟ್ಟೆಯ ಒಳಭಾಗದಲ್ಲಿ 9 ತಿಂಗಳ ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲಿ ಹೊಟ್ಟೆಯ ಒಳಭಾಗದಲ್ಲಿದ್ದಂತಹ ಸಹೋದರಿ ತನ್ನ ಮಗುವನ್ನು ಕಳೆದುಕೊಂಡಿದ್ದಾಳೆ. ಅಂದರೆ ಡಾಕ್ಟರ್ ಜೊತೆಗೆ ಹೋಗಿ ಕೇಳಿದಾಗ, ಅಂದರೆ ಆಕೆಯ ಮೆದುಳಲ್ಲಿ ಆಗಿರುವಂತಹ ತೀವ್ರವಾದ ರಕ್ತಸ್ರಾವದಿಂದ ಮಗುವನ್ನು ಉಳಿಸಬೇಕು ಅಥವಾ ತಾಯಿಯನ್ನು ಉಳಿಸಬೇಕು, ಈ ರೀತಿ ಎರಡು ಒಂದು ಕಷ್ಟಕರವಾಗಿರುವಂಥ ಸನ್ನಿವೇಶದಲ್ಲಿ ಅವರ ಹಸ್ಬೆಂಡ್ ಮಧು ಅವರಿದ್ರು. ಆವಾಗ ತಾಯಿಯನ್ನೇ ಉಳಿಸಿಕೊಡಿ ಅಂತ ಅವರು ಡಾಕ್ಟರ್ ಜೊತೆ ಹೇಳಿದರು. ಹಾಗೆಯೇ ತಾಯಿಯನ್ನು ಉಳಿಸಿಕೊಟ್ರು. ಆ 9 ತಿಂಗಳಾಗಿದ್ದಂತಹ ಅಂದರೆ ಹೆರಿಗೆ ನೋವಿನ ಸಂದರ್ಭದಲ್ಲಿದ್ದಂತಹ ತಾಯಿ ಸಂಧ್ಯಾರವರನ್ನು ಆಸ್ಪತ್ರೆ ಸೇರಿಸಿ ಬದುಕಿಸಿದ್ರು. ಜೊತೆಗೆ ಮಗು ಇವತ್ತು ಇಲ್ಲ. ಅವರಿಗೆ ಕೂಡ ಮೆದುಳಿನಲ್ಲಿ ಆಗಿರ್ತಕ್ಕಂಥ ತೀವ್ರ ರಕ್ತಸ್ರಾವ. ಮಧು ಅವರೊಬ್ಬ ಕಾರ್ಪೆಂಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಂಥವ್ರು. ಹಾಗೆಯೇ ಸಂಧ್ಯಾರವರು ಮನೆಯಲ್ಲೇ ಇದ್ದಂಥವ್ರು. ಜೊತೆಗೆ ಅವರ ಹುಟ್ಟೂರು, ಸಂಧ್ಯಾರವರ ಹುಟ್ಟೂರು ನಮ್ಮದೇ ಸುಳ್ಯ. ಹಾಗೆ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೂಡ ಹಣ ಇಲ್ಲ, ತಾಯಿಯನ್ನು ಬದುಕಿಸಿಕೊಡಬೇಕು ಅಂತ ಹೇಳುವ ಕಾರಣದಿಂದ ಇಡೀ ಎಲ್ಲರ ಜೊತೆ ಕೂಡ ಒಂದು ಪೋಸ್ಟರ್ನ ಮೂಲಕ ವಿನಂತಿಯನ್ನು ಮಾಡಿದರು. ಹಾಗೆ ಎಲ್ಲ ಕಡೆಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಅಂದರೆ ತುಳುನಾಡ ತುಡರ್ ಅಂತ ಹೇಳುವಂಥ ಪೇಜ್ ಆಗಿರ್ಬೋದು, ಅಥವಾ ಮಾಮೂಲಾಗಿ ಒಂದು ಪೋಸ್ಟರ್ನ ಮೂಲಕ ಆಗಿರ್ಬೋದು, ಹೀಗೆ ಅವರಿಗೆ ಬೇಕಾಗಿರುವಂಥ ಒಂದಷ್ಟರ ಮೊತ್ತವನ್ನು ಆಗಿದೆ. ಹಾಗೆ ನಮ್ಮ ಕೈಯಿಂದ ಏನು ಸಹಕಾರವನ್ನು ಕೊಡುವ ಅಂತ ಹೇಳುವಂತಂದ್ರೆ, ಒಬ್ಳು ತಾಯಿ ಅಲ್ವಾ, ಅವಳ ನೋವು, ಒಂದು ಹೆರಿಗೆ ನೋವು ಎಷ್ಟಿರ್ತದೆ ಅಂತ ಹೇಳುವಂಥದ್ದು ಗೊತ್ತಿದೆ. ನಮ್ಮ ಎಷ್ಟು ನೋವಲ್ಲಿ ಒಂದು ಹೆರಿಗೆಯನ್ನು ಮಾಡ್ತಾಳೆ ಅಂತ. ಜೊತೆಗೆ ಆ ಹೆರಿಗೆ ನೋವು ಅಂದ್ರೆ ಆ ಮಗುವನ್ನ ತೆಗೆದಿದ್ದಾರೆ, ಮಗು ಇವತ್ತು ಬದುಕಿಲ್ಲ. ಜೊತೆಗೆ ಮೆದುಳಿನಲ್ಲಿ ಆಗಿರುವಂತಹ ತೀವ್ರವಾದ ರಕ್ತಸ್ರಾವದಿಂದ ಆ ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ್ರೆ ತಲೆಯ ಶಸ್ತ್ರಚಿಕಿತ್ಸೆ ಆಗಿದೆ. ನಾನು ಮೊನ್ನೆ ಆಸ್ಪತ್ರೆ ಒಳಗೆ ಹೋಗಿ ನೋಡಿ ಬಂದೆ, ಕಣ್ಣು ಫುಲ್ಲು ಒಂಥರ ಬ್ಲಡ್ ಕ್ಲೋಟ್ ಆಗಿದೆ, ಕಣ್ಣು ಮುಚ್ಚಿ ಹೋಗಿದೆ, ಯಾವುದು ವಿಡಿಯೋಗ್ರಫಿಯಲ್ಲಿ ಮಾಡೋದಕ್ಕಿಲ್ಲ. ಹಾಗೆ ಆ ಸಂದರ್ಭದಲ್ಲಿ ಅವರಿಗೆ ಹೋಗಿ ಅವರ ಸಹೋದರ ಜೊತೆಯಲ್ಲಿ, ಅವರ ಹಸ್ಬೆಂಡ್ ಜೊತೆಯಲ್ಲಿ ನಾವು 20,000 ಕೊಟ್ಟು ಬಂದ್ವಿ. ಸೊ ನಿಮ್ಮಿಂದ ಆಗುವಂಥ ಸಹಕಾರ ನಮಗೆ ಕೊಡಿ ಅಂತ ಹೇಳುವಂಥ ವಿಚಾರವಾಗಿ ಸ್ಕ್ಯಾನರ್ ಆಗಿ ಪೋಸ್ಟರ್ನ ಹಾಕಿದೆ. ಸೊ 24 ಗಂಟೆಯಲ್ಲಿ ನೀವು ಸುಮಾರು 44,000 ಹಣವನ್ನು ಹಾಕಿದ್ರಿ. ಯಾಕಂದರೆ ಅವರಿಗೆ ಹಣವನ್ನು ಹಾಕೋದಕ್ಕೆ ಇರುವಂಥ ಮಾರ್ಗ ಕೇವಲ ನಾವು ಮಾತ್ರ ಆಗಿರಲಿಲ್ಲ, ಬೇರೆ ಬೇರೆ ಆಪ್ಷನ್ಗಳು ಕೂಡ ಇತ್ತು. ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಅವರಿಗೆ ನೀಡ್ತಾ ಇದ್ರು. ಆ ಕಾರಣದಿಂದ ಯಾವುದಾದ್ರೂ ಒಂದು ವಿಭಾಗದಲ್ಲಿ ನಮ್ಮ ಮೂಲಕವೇ ಅಲ್ಲದಿದ್ರು ಕೂಡ ಬೇರೆ ಬೇರೆ ವಿಭಾಗದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ರಿ, ಅದು ಸಂತೋಷದ ವಿಚಾರ. ನಮ್ಮ ಜೊತೆನೇ ಅವರಿಗೆ ಸಹಾಯ ಮಾಡಿದ್ರೆ ನಾನು ಕೇಳೋದಲ್ಲ, ಒಟ್ಟಾರೆಯಾಗಿ ಆ ತಾಯಿಗೆ ಸಹಾಯವನ್ನು ಮಾಡಿ ಅಂತ. ಸೊ ನಮ್ಮ ಮೂಲಕ ಸುಮಾರು 44,000 ಆಗಿದೆ. ಸೊ ಇವಾಗ ಒಂದು ಶೂಟ್ ಮುಗಿಸ್ಕೊಂಡು ಬಂದ್ವಿ. ಶೂಟ್ನಲ್ಲಿ ನಮಗೂ ಒಂದು ಸ್ವಲ್ಪ ಪ್ರಮೋಷನಲ್ ವಿಡಿಯೋಗಳು ಮಾಡಿದಾಗ ಅಮೌಂಟ್ ಸಿಗ್ತದೆ, ಅದನ್ನು ನಾನು ಸೇರಿಸಿ ಇನ್ನೊಂದು 6,000 ಸೇರಿಸಿ 50,000 ರೂಪಾಯಿ ನಾನು ಕೊಡ್ತೇನೆ ಅವರಿಗೆ. ಅಂದರೆ ನಮ್ಮ ಮುಖಾಂತರವಾಗಿ ಒಂದು 26,000 ಹೋಗಿದೆ. ಜೊತೆಗೆ UAE ಇಂದ
ಸೊ ಅವರ ತಂಡ ಅವರಿಗೆ ಕೂಡ ಧನ್ಯವಾದ. ಹಾಗೆಯೇ ಬೇರೆ ಬೇರೆ ಕಡೆಗಳಿಂದ ದೇಶ ವಿದೇಶಗಳಿಂದ ನನಗೆ ನಾನೊಂದು ಪೋಸ್ಟ್ ಹಾಕಿದಾಗ ಸಹಕಾರವನ್ನು ಯಾವತ್ತೂ ಕೊಟ್ಟಿದ್ದೀರಿ, ಈ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ದೀರಿ. ಹಾಗೆ ಹೆಚ್ಚು ದಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, 24 ಗಂಟೆ ಆಗಿದೆ. ಸೊ ನಾನು ಇವಾಗ ಇನ್ನು ಮುಂದೆ ದಯವಿಟ್ಟು ನಾನು ಹಾಕಿರುವಂಥ ಸ್ಕ್ಯಾನರ್ಗಳಿಗೆ ಯಾವುದೇ ಅಮೌಂಟನ್ನು ಹಾಕಬೇಡಿ. ನಾನು ಅವರದೇ ಸ್ಕ್ಯಾನರನ್ನು ಹಾಕಿರ್ತೇನೆ, ಸಹಾಯ ಮಾಡುತ್ತಿದ್ದರೆ ಅವರ ಅಕೌಂಟಿಗೆ ಇನ್ನು ಮುಂದೆ ಮಾಡಿ. ಸೊ ತಾಯಿ ಗುಣಮುಖ ಆಗಿ ಬರಲಿ ಅಂತ ಹೇಳುವಂಥದ್ದೇ ನನ್ನ ಆಶಯ. ಇವಾಗ ಹೋಗಿ ಒಂದು 6,000 ರೂಪಾಯಿದಷ್ಟು ನಮ್ಮಿಂದ ಸೇರಿಸಿ ಆ ತಾಯಿಗೆ ಈಗ ನಾನು 50,000 ಕೊಡಲಿಕ್ಕಿದ್ದೇನೆ. ಟೋಟಲಿ ಆಗಿ ನಮ್ಮಿಂದ 24 ಗಂಟೆಯಲ್ಲಿ ಅವರಿಗೆ ನೀಡಿರುವಂಥ ಮೊತ್ತ 70,000, 70,000. ಸೊ ಅದಕ್ಕೋಸ್ಕರ ಅದು ನಂದು ಅಂತಲ್ಲ, ನೀವೆಲ್ಲ ಕೊಟ್ಟಿರುವಂಥ ಒಂದೊಂದು ರೂಪಾಯಿಗಳು ದೊಡ್ಡ ಮೊತ್ತ, ಎಲ್ಲವೂ ಸೇರಿ ಆ ತಾಯಿಗೆ ಇವತ್ತು ಅರ್ಪಣೆ ಆಗ್ತಾ ಇದೆ. ತಾಯಿ ಗುಣಮುಖ ಆಗಿ ಬರಲಿ. ಒಂದು ಮಗು ಕೂಡ ಇದೆ, ಇನ್ನೊಂದು ಮಗು ಮನೆಯಲ್ಲೇ ಇದೆ, ಸಣ್ಣ ಮಗು. ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ರೆ ಆಯಿತು, ನಮ್ಮ ಆಶಯ ಕೂಡ ಅಷ್ಟೇ. ನಮ್ಮನ್ನ ಒಂದಷ್ಟು ಕೈ ಹಿಡಿದು ಇವುಗಳು ಬೆಳೆಸಿದ್ದೀರಿ, ಅಂದರೆ ಮಾಧ್ಯಮದ ಮೂಲಕ, ಅಂದರೆ ಯೂಟ್ಯೂಬ್ನ ಮೂಲಕ ಆಗಿರ್ಬೋದು, ನಮ್ಮ ಎಲ್ಲ ಡಿಜಿಟಲ್ ಮೀಡಿಯಾದ ಮೂಲಕ ಬೆಳೆಸಿದ್ದೀರಿ. ಸೊ ಅದೇ ನಮಗೆ ಒಂದು ಸ್ಫೂರ್ತಿ. ಕಷ್ಟ ಸುಖ ಇದ್ದಾಗ ನಾವು ಇರ್ತೇವ ಅಂತ ಗೊತ್ತಿಲ್ಲ, ನೀವು ಹ್ಯಾಪಿಯಾಗಿದ್ದಾಗ ನಾನು ಇರ್ತೇನೆ ಅಂತ ಹೇಳುವಂದ್ರೆ ನಂಗೆ ಗೊತ್ತಿಲ್ಲ. ಆದರೆ ನಿಮಗೆ ಕಷ್ಟ ಅಂತ ಹೇಳಿ ಬಂದಾಗ ನಾನು ಇರುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿನೇ ಮಾಡ್ತೇನೆ ಅಂತ ಹೇಳಿಕೊಳ್ತಾ, ಎಸ್ಪೆಷಲಿ ಯಶ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಗೇನ್ ಧನ್ಯವಾದ. ನಮ್ಮ ಜೊತೆನೇ ಇದ್ದು ಮತ್ತೊಮ್ಮೆ ಸಹಾಯವನ್ನು ಮಾಡೋದಕ್ಕೆ ಸಹಕಾರ ಮಾಡಿದ್ದೀರಿ. ದೊಡ್ಡ ಮೊತ್ತ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮಿಂದ ಆಗಿರುವಂಥ ಸಣ್ಣ ಮೊತ್ತ, ಕಿಂಚಿತ್ತು ಮೊತ್ತ, ಸುಮಾರು 70,000 ರೂಪಾಯಿ ಅವ್ರಿಗೆ ಕೊಡ್ತೇವೆ. ಸೊ ಸಹಾಯ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ನಾನು ನಂಬತಕ್ಕಂಥ ಆರಿಕೋಡಿಯ ಅಮ್ಮ, ನಾನು ನಂಬತಕ್ಕಂಥ ದೇವರು ಎಲ್ಲರೂ ಕೂಡ ಸಹಾಯ ಮಾಡಿರುವ, ಆ ತಾಯಿಗೆ ಬೇಕಾಗಿ ಸಹಾಯ ಮಾಡಿರುವ, ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿರುವಂಥ ಸಹಾಯಕ್ಕಾಗಿ ನಿಮ್ಮೆಲ್ಲರೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ದೇವರುಗಳು ನಿಮ್ಮನ್ನು ಕೈ ಬಿಡೋದಿಲ್ಲ. ನನ್ನ ಆರಿಕೋಡಿ ಅಮ್ಮ ಯಾರನ್ನು ಕೈ ಬಿಡೋದಿಲ್ಲ. ನಿಮಗೂ ಒಳ್ಳೆದಾಗ್ತದೆ, ನಿಮ್ಮ ಮನೆಯ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಖಂಡಿತವಾಗ್ಲೂ ಆಯುಷ್ ಆರೋಗ್ಯ ಭಾಗ್ಯ ಸಿಗ್ತದೆ ಅಂತ ಹೇಳೋ ಒಂದು ನಂಬಿಕೆ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ನೇರವಾಗಿ ಹೋಗಿ ಒಂದು ATM ಅಲ್ಲಿ ಅಷ್ಟು ಅಂದರೆ 44,000 ರೂಪಾಯಿ ಕ್ಯಾಶ್ ಬಂದರೆ ATM ಇಂದ ತೆಗೆದುಕೊಡ್ತೇನೆ, ಅಥವಾ ನಾನು ಅದರಿಂದಲೇ ಟ್ರಾನ್ಸ್ಫರ್ ಮಾಡುವಂಥ ಚಾನ್ಸಸ್ ಇದೆ. ಅಂದರೆ ಪೇಟಿಎಮ್ಗೆ ತಾವೆಲ್ಲ ಸಹಕಾರವನ್ನು ಮಾಡಿರುವಂಥದ್ದು, ಅದರಿಂದಲೇ ನಾನು ಟ್ರಾನ್ಸ್ಫರ್ ಮಾಡಿ ಅವರ ಅಕೌಂಟಿಗೆ ವರ್ಗಾಯಿಸ್ತೇನೆ. ಸೊ ನಿಮ್ಮ ಸಹಕಾರ, ಪ್ರೀತಿ, ನಂಬಿಕೆ ಎಲ್ಲವೂ ಹೀಗೇನೆ ಯಾವತ್ತೂ ಇರಲಿ ಅಂತ ಹೇಳಿಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನೇರವಾಗಿ KMC ಹಾಸ್ಪಿಟಲ್ಗೆ ಹೋಗಿ ಆ ತಾಯಿಯ ಗುಣಮುಖಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ ಈ ಹಣವನ್ನು ವರ್ಗಾಯಿಸಿ ಬರ್ತೇವೆ ಅಲ್ಲ. ಎಸ್, ಹೋಗುವ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿ ನೆಕ್ಸ್ಟ್ ವಿಡಿಯೋ. ಹಣವನ್ನು ಕೊಟ್ಟು ಬರ್ತೇನೆ. ಇನ್ನು ಏನಿದ್ರು ಕೂಡ ಸ್ಕ್ಯಾನರ್ ಹಾಕಿದ್ದೇನೆ, ಅದು ಅವರ ಅಕೌಂಟಿನ ಸ್ಕ್ಯಾನರ್ ಅದು. ಸೊ ಅದಕ್ಕೆ ಸಹಾಯವನ್ನು ಮಾಡುವ ದೊಡ್ಡ ಮನಸ್ಸಿನಿಂದ ಮಾಡಿ ತಾಯಿಯನ್ನು ನಾವೆಲ್ಲ ಸೇರಿ ಉಳಿಸಿಕೊಡೋಣ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ. KMC ಹಾಸ್ಪಿಟಲಲ್ಲಿದ್ದಾನೆ. ಒಳಗೆ ನಾನು ಹೇಳಿರುವಾಗೆ ಅವರು ಸಹೋದರಿ ಸಂಧ್ಯಾ ಅವರಿದ್ದಾರೆ, ಚೇತರಿಕೆಯಲ್ಲಿದ್ದಾರೆ. ಒಳಗೆ ಯಾವುದು ವೀಡಿಯೋಗಳಿಲ್ಲ. ಅಂದರೆ ಅವರನ್ನು ಹೇಗೆ ಮತ್ತೆ ಮೊದಲಿನ ಥರದಲ್ಲಿ ತರೋದಂತಲೇ ಡಾಕ್ಟರ್ಗಳು ಕೂಡ ಒಳ್ಳೆ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರಲ್ಲ, ನಾವು ನೋಡೋ ಪ್ರಕಾರ. ಅವರ ಅಮ್ಮ ಇದ್ದಾರೆ, ಹಾಗೆಯೇ ಪ್ರಶಾಂತ್ ಅವರು. ಸೊ ನಮ್ಮ ಸ್ಕ್ಯಾನರಲ್ಲಿ ಬಂದಿರುವಂತಹದ್ದು ನಾನು ಆವಾಗಲೇ ಹೇಳಿದೆ, ಎಷ್ಟು 24 ಗಂಟೆಯಲ್ಲಿ ನಿಮ್ಮೆಲ್ಲರ ಸಹಕಾರಗಳ ಮೂಲಕ ಇಷ್ಟು ಅಮೌಂಟ್ ಬಂದಿದೆ ನೋಡಿ. 43,709 ರೂಪಾಯಿ 24 ಗಂಟೆಯಲ್ಲಿ ಹಾಕಿದ್ದೀರಿ. ಸೊ ಇದನ್ನು ನಾನು ಇವಾಗ ಇವರ ಅಕೌಂಟಿಗೆ ಹಾಕ್ತೇನೆ. ಉಳಿದಂತೆ ನಾವೊಂದು ರೌಂಡ್ ಫಿಗರ್ ಮಾಡಿ ಕೊಡೋ ದೃಷ್ಟಿಯಿಂದ ಇದು ನನ್ನ ಕಡೆಯಿಂದ ಇದನ್ನೇ ತಗೊಳ್ಳಿ. 7,000 ಇದರಲ್ಲಿ ಲೆಕ್ಕ ಮಾಡ್ಕೊಳ್ಳಿ, ಅವ್ರು ಹುಷಾರಾಗಿ ಬರಲಿ. ಸೊ 7,000 ಅಲ್ಲಿ ಕೊಟ್ಟಿದ್ದೇನೆ. ಹಾಗೆ 43,000ವನ್ನು ಒಮ್ಮೆ ಸ್ಕ್ಯಾನರ್ ಕೊಡ್ತೀರಾ? ನಾನು ಇಲ್ಲಿ ಹಾಕ್ತೇನೆ. ಓಕೆ, ಇಂಚು ತಿರ್ಗನೆ 43,000. ಪ್ರಶಾಂತ್ ವಿ ಪೇ ಆಯಿತು ಆಂಡದೆ. ಸೊ 43,000 ಇವರ ಅಕೌಂಟಿಗೆ ಹಾಕಿದ್ದಾನೆ. ಟೋಟಲ್ ಹಾಕಿದರೆ ನಮ್ಮ ಮೂಲಕವಾಗಿ ದೊಡ್ಡ ಮೊತ್ತ ಏನಲ್ಲ. ಇವತ್ತೊಂದು 5,000, ಮೊನ್ನೊಂದು 20,000, ಒಂದು 70,000 ನಾವು ಕೊಟ್ಟಿದ್ದೇವೆ. ಜೊತೆಗೆ ಇನ್ನು ಅವರ ಸ್ಕ್ಯಾನರನ್ನು ಹಾಕಿರ್ತೇನೆ ಸಹೋದರಿಯ ಗುಣಮುಖಕ್ಕಾಗಿ. ಓಕೆ, ಬಂತಲ್ಲ ವಿಖ್ಯಾತಿ. ಸೊ 43,000 ಇವರ ಅಕೌಂಟಿಗೆ ಬಂದಿದೆ. ಸೊ ಹುಷಾರಾಗಲಿ, ಬರಲಿ ಅಷ್ಟೇ. ಪ್ರಶಾಂತಣ್ಣ, ಅಮ್ಮ ಹುಷಾರಾಗಿ ಬರಲಿ. ಒಂದು ತಾಯಿಯ ನೋವು, ಒಂದು ಮಕ್ಕಳಿಗೆ ಹುಷಾರಿಲ್ಲದಾಗ ಏನು ಅಂತ ಹೇಳೋದು ಗೊತ್ತಿದೆ. ಹಾಗೆ ನಮ್ಮಿಂದಾಗಿರುವಂಥ ಸುಮಾರು ಒಂದು 70,000 ನಾವು ಇದು ಮಾಡಿದ್ದೇವೆ. ಸೊ ಎಲ್ರಿಗೂ ಧನ್ಯವಾದ. ನೀವು ಕೂಡ ಒಂದು ಧನ್ಯವಾದ ಹೇಳಿಬಿಡಿ. ಸುಮಾರು ಥ್ಯಾಂಕ್ಸ್.
ಮಲ್ಲ ಉಪಕಾರ ಮತ್ತೆ ಮಾತ್ರೆಗಳೊಂಜಿ ಥ್ಯಾಂಕ್ಸ್ ನಮ್ಮದಾನಂಜಿ ಮಾತ್ರೆಗಳು. ಸೊ ಹಾಗಿದ್ರೆ ಸಹೋದರಿ ಒಳಗಿದ್ದಾರೆ, ತೋರಿಸುವಂಥ ಸಿಚುವೇಶನ್ ಇಲ್ಲ, ಗುಣಮುಖರಾಗ್ತಿದ್ದಾರೆ, ಅದೊಂದು ಖುಷಿಯ ವಿಚಾರ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಅವರ ತಮ್ಮ ಹಾಗೆಯೇ ಅಮ್ಮ ಇದ್ದಾರೆ. ಸೊ ಇವರಿಗೂ ಧನ್ಯವಾದದೊಂದಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಸೊ ಸಿಗುವ, ಸಹೋದರಿ ಬೇಗ ಗುಣ ಆಗಿ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.